ಕಾರ್ಯಕ್ರಮವನ್ನು ನಿಲ್ಲಿಸಿಲ್ಲ, ರಸ್ತೆ ಕೆಲಸ ನಿಲ್ಲಿಸಿಲ್ಲ, ಅಥವಾ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟು ಅದನ್ನು ನಿಲ್ಲಿಸಿಲ್ಲ. ನಾವು ನಿನ್ನೆ ತಾನೇ ಮುಖ್ಯಮಂತ್ರಿಗಳು ತುಮಕೂರಿನಲ್ಲಿ ಪ್ರಕಟಣೆ ಮಾಡಿದರು. ಎತ್ತಿನೊಳ ಯೋಜನೆ ಅವರ ಕೂಸೋದು. 2012ರಲ್ಲಿ ಕಾನ್ಸೆಪ್ಟ್ ಮಾಡಿ ಸಕಲೇಶ್ವರದಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರನ್ನು ಕೊಡಬೇಕು ಒಣ ಪ್ರದೇಶ ಅಂತೇಳಿ 12,000 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿದ್ರು. ಅದು ಇವತ್ತು ಎಸ್ಕಲೇಷನ್ ಆಗಿ 23,000 ಕೋಟಿ ಆಗಿದೆ. ನಿನ್ನೆ ಪ್ರಕಟಣೆ ಮಾಡ್ತಾರೆ ಮುಖ್ಯಮಂತ್ರಿಗಳು, 2027ಕ್ಕೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು, ನಾನು ಹಣ ಒದಗಿಸಿದ್ದೇನೆ, ಹಣ ಕೊಡ್ತೇನೆ, ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ನಿನ್ನೆ ಪ್ರಕಟಣೆ ಮಾಡಿದರು. ಅಂದರೆ ಅರ್ಥ ಯಾವುದೇ ರೀತಿಯ ಯೋಜನೆಗಳನ್ನು ನಿಲ್ಲಿಸಿಲ್ಲ ಅನ್ನುವಂಥದ್ದನ್ನು ಇವತ್ತು ತಮ್ಮ ಗಮನಕ್ಕೆ ತರ್ತೀನಿ. ಹೆಚ್ಚಿಗೆ ವಿಚಾರಗಳನ್ನು ಹೇಳೋಕ್ಕೆ ಹೋಗೋದಿಲ್ಲ. ನಿಮ್ಮ ಪ್ರಶ್ನೆಗಳೇನಾರು ಇದ್ದರೆ ಕೇಳ್ಬೋದು, ಅದನ್ನು ನಾನು ಹೇಳ್ತೇನೆ. ನೋಡಿ, ನಮಗೆ ನಮ್ಮ ಹತ್ರ ಅಂಕಿಅಂಶಗಳಿದ್ದಾವೆ, ನನ್ನ ಹತ್ರ ತಂದಿಲ್ಲ. ಇವತ್ತು ಎಲ್ಲ ಜಿಲ್ಲೆಗಳಿಗೆ ಅದು ಗಂಗಾ ಕಲ್ಯಾಣ ಇರ್ಬೋದು, ಅಲ್ಲಲ್ಲ, ಈ ಗಂಗಾ ಕಲ್ಯಾಣ ಇರ್ಬೋದು, ಬೇರೆ ಯಾವುದೇ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡಿ, ವಿಶೇಷವಾಗಿ SC/STಗಳು ಈ ಕ್ಷೇತ್ರಕ್ಕೆ 50 ಗಂಗಾ ಕಲ್ಯಾಣದ SCPTSPನಲ್ಲಿ ಕೊಟ್ಟಿದೆ. ಸ್ವಲ್ಪ ತಾವು ವೆರಿಫೈ ಮಾಡ್ಕೊಳ್ಳಿ, ಆಯಿತಾ? ನಾವು ಅಲ್ಲಲ್ಲ, ನಾನು ಈಗ ಒಂದು ನಿಮಿಷ ಈಗ ನಾವು ಚರ್ಚೆಗೆ ಹೋಗೋದು ಬೇಡ. ಒಂದು ವೇಳೆ ಇಂಪ್ಲಿಮೆಂಟ್ ಆಗಲಿಲ್ಲ ಅಂದಿದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡಿಸೋಣ. ಅಲೋಕೇಶನ್ ಆಗಿದೆ, 50 ಜನರಿಗೆ, 50 ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ, ಟೆಂಡರಿಂಗ್ ಆಗಿದೆ. ಅದನ್ನು ಇವಾಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಕ್ರಮ ತಗೊಳ್ಳೋಕೆ ಸೂಚನೆಯನ್ನು ಕೊಡ್ತೇವೆ. ಹೌದು, ಸಿಬ್ಬಂದಿ ಬಹಳ ಕೊರತೆ ಇದೆ. ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ ಕಳ್ಳತನ ಜಾಸ್ತಿ ಆಗ್ತಾ ಇದೆ ಸರ್. ಅದಕ್ಕೆ ನಮ್ಮ ನೈಟ್ ಫೀಲ್ಡ್ಗೆ ಎಲ್ಲ ಟ್ರಾಫಿಕ್ಕಿಗೂ ಪೊಲೀಸರು ಕಳಿಸಿದ್ದಾರೆ. ತಮಗೆಲ್ಲ ಗೊತ್ತಿದೆ, PSI ಹಗರಣ ಆಯಿತು. PSI ಹಗರಣ ಆಗಿದ್ದು 4-5 ವರ್ಷದ ಹಿಂದೆ. ಅಲ್ಲಿಂದ ಇಲ್ಲಿಯವರೆಗೂ ಒಂದು ಸಬ್ ಇನ್ಸ್ಪೆಕ್ಟರ್ನ ರೆಕ್ರೂಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ. ಯಾಕೆಂದರೆ ಆ ಹಗರಣ ಸಂಪೂರ್ಣ ಅದಕ್ಕೇನು ಇನ್ವೆಸ್ಟಿಗೇಷನ್ ಆಗಬೇಕಾಗಿತ್ತು ಅದೆಲ್ಲವನ್ನು ಮಾಡಿ 1,000ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದ್ದಾವೆ. ಈಗ ಕಳೆದ 2 ತಿಂಗಳ ಹಿಂದೆ 545 ಸಬ್ ಇನ್ಸ್ಪೆಕ್ಟರ್ಗಳನ್ನ ಏನು ನಾವು ರೆಕ್ರೂಟ್ಮೆಂಟ್ ಮಾಡಬೇಕು, ಅದಕ್ಕೆ ಹಗರಣ ಆಗಿತ್ತು. ಆ ಸಮಸ್ಯೆಯನ್ನು ಬಗೆಹರಿಸಿ 500 ಜನರನ್ನು ಈಗ ರೆಕ್ರೂಟ್ಮೆಂಟ್ ಮಾಡಿ 2 ತಿಂಗಳಿಂದ ಅವರು ಟ್ರೈನಿಂಗಲ್ಲಿದ್ದಾರೆ. ಇನ್ನು 400 ಜನರದು ಅದು ಕೂಡ ಅದರ ಜೊತೆಯಲ್ಲಾಗಿದ್ದು, ಅದಕ್ಕೂ ಕೂಡ ಈಗಾಗಲೇ ಸಿಂಧುತ್ವಗಳನ್ನು ಏನು ವೆರಿಫಿಕೇಷನ್ ಮಾಡಿಸಿ DC ಗಳಿಂದ ಎಲ್ಲ ವೆರಿಫಿಕೇಷನ್ ಮಾಡಿ ಬಹುಶಃ ಆದಷ್ಟು ಶೀಘ್ರ ಇನ್ನು 15 ದಿವಸ 20 ದಿವಸದಲ್ಲಿ ಅವರಿಗೂ ಕೂಡ ಆದೇಶ ಕೊಡ್ತೇವೆ. ಅಲ್ಲಿಗೆ ಹತ್ತತ್ರ 1,000 ಜನ ಸಬ್ ಇನ್ಸ್ಪೆಕ್ಟರ್ಗಳು ರೆಕ್ರೂಟ್ಮೆಂಟ್ ಆಗ್ತಾರೆ. ಕಳೆದ 5 ವರ್ಷದಲ್ಲಿ 8,000 ಕಾನ್ಸ್ಟೇಬಲ್ಸ್ ಹುದ್ದೆಗಳು ಖಾಲಿ ಇದೆ. ಅದಕ್ಕೂ ಕೂಡ ಇದೇ ರೀತಿ ಕೋರ್ಟಿಗೆ ಕೆಲವರು ಹೋಗಿದ್ರು ಅಂತ ಹೇಳಿ ಅದು ನಿಲ್ಲಿಸಿದ್ರು. ಈಗ ಬಗೆಹರಿಸ್ಕೊಂಡಿದ್ದೇವೆ. ಸದ್ಯದಲ್ಲೇ ನಾವು ಎಲ್ಲ ಜಿಲ್ಲೆಗಳ SP ಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೇವೆ. ನಿಮ್ಮ ಎಲ್ಲಿ ಖಾಲಿ ಇದೆ ನಿಮ್ಮಲ್ಲಿ ಅದನ್ನು ನೀವೇ ತುಂಬಿಕೊಳ್ಳಿ ಅಂತೇಳಿ ನಾವು ಅವರಿಗೆ ತಿಳಿಸಿದ್ದೇವೆ. ಈಗ 5,000 ಜನ ಕಾನ್ಸ್ಟೇಬಲ್ಸ್ಗಳು ಕೂಡ ರೆಕ್ರೂಟ್ ಆಗ್ತಾರೆ. ಯಾರಿಗೆ ಕಡಿಮೆ ಇರುತ್ತೆ, ಒಂದು ಸ್ಟೇಷನ್ನಿಗೆ ನಮ್ಮಲ್ಲಿ ಏನು ಪೊಲೀಸ್ ಕಮಿಷನರೇಟಿಂದ ನಮಗೆ
ಇದು ಕೇಂದ್ರದ ಪೊಲೀಸ್ ಕಮಿಷನಿಂದ ಏನು ಸಂಖ್ಯೆಗಳಿಷ್ಟಿರಬೇಕು ಅಂತಿರುತ್ತೆ, ಅದನ್ನು ನಾವು ತುಂಬಿಕೊಡೋದಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತೇವೆ. ಯಾವುದೇ ಇಲ್ಲ, ಒಂದು ಇಲ್ಲಿ ನಾವು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಉದ್ದೇಶ ಇದೆ, ಅದನ್ನು ಮಾಡ್ತೇವೆ. ಯಾಕೆಂದರೆ ಈಗ ಬಡ್ಜೆಟ್ನಲ್ಲಿ ಈ ವರ್ಷಕ್ಕೆ ನಮ್ಗೆ ಅಲೋಕೇಶನ್ ಸಿಗಲಿಲ್ಲ, ಅದನ್ನು ನಾವು ಖಂಡಿತವಾಗಿ ಮಾಡಿಕೊಡ್ತೀವಿ. ಗಂಭೀರ ಆರೋಪ ಅಲ್ಲ ಅದು, ಅವರು ಅಲ್ಲಿ ನಡೀತಾ ಇದೆ ಅನ್ನುವಂಥ ಪ್ರಸ್ತಾಪವನ್ನು ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನೀವು ಯಾರು ಸಂಬಂಧಪಟ್ಟ ಸಚಿವರಿದ್ದಾರೆ ಅವ್ರ ಹತ್ರ ಪ್ರಸ್ತಾಪ ಮಾಡಿ, ಸ್ಪೆಸಿಫಿಕ್ ಕೇಸಸ್ ಏನಾದರೂ ಇದ್ದರೆ, ಲಂಚ ತೊಗೊಂಡಿದ್ದಾರೆ ಅಥವಾ ಯಾರೋ ರಿಶ್ವತ್ ಕೇಳಿದ್ದಾರೆ ಅನ್ನೋದು ಸ್ಪೆಸಿಫಿಕ್ ಕೇಸಸ್ ಇದ್ದರೆ ಅದನ್ನು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತನ್ನಿ, ಅದನ್ನು ಕ್ರಮ ತಗೊಳ್ತೀವಿ ಅಂತ ಕೂಡ ನಿನ್ನೆನೂ ನಾನು ಹೇಳಿದ್ದೇನೆ. ಯಾಕೆಂದರೆ ನನಗೆ ಕಂಪ್ಲೇಂಟ್ ನಮ್ಮ ಹತ್ರನೇ ಬರುತ್ತೆ ಆಮೇಲೆ, ಅದರಿಂದ ಬರೋಕ್ಕೆ ಮುಂಚೆನೇ ನಾನು ಹೇಳಿದ್ದೇನೆ, ನೀವು ಯಾರೇ ಅಂಥವರು ಇದ್ದರೆ, ಅಂಥ ಲಂಚ ಕೇಳಿದರೆ, ರಿಶ್ವತ್ ಕೇಳಿದರೆ ಅಂಥವ್ರು ಸ್ಪೆಸಿಫಿಕ್ಕಾಗಿ ನಮಗೆ ಸಂಬಂಧಪಟ್ಟ ಸಚಿವರಿಗೆ ಹೇಳ್ಬೋದು, ಇಲ್ಲ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಒಂದು ಎಚ್ ಕೆ ಪಾಟೀಲ್ ಸಾಹೇಬರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಏನು ಗಣಿ ಹಗರಣ ನಡೆಯಿತು, ಅನೇಕ SITಗಳಾಗಿತ್ತು, ಅದರಲ್ಲಿ 1,50,000 ಕೋಟಿ ಅಂದಾಜು ಹಣ ಬೇರೆಯವರ ಪಾಲಾಗಿದೆ, ಅನಧಿಕೃತವಾಗಿ ಆಗಿದೆ ಅನ್ನುವಂಥ ಮಾತು. ಅದಕ್ಕೆ ನೀವು ಏನು ಕ್ರಮ ತಗೊಳ್ಬೇಕಾಗಿತ್ತು ಅದನ್ನು ತಗೊಂಡಿಲ್ಲ ಸರ್ಕಾರಗಳು, ಎಲ್ಲ ಸರ್ಕಾರನೂ ನಮ್ಮ ಸರ್ಕಾರನೂ ಸೇರಿಕೊಂಡು. ಅದಕ್ಕೆ ಅವರ ಸಲಹೆ ಮತ್ತು ಅವರ ಆತಂಕ ಏನು, ಆ 1.5 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಏನು ಮಾಡಿದ್ದಾರೆ, ಯಾರು ಅದರಲ್ಲಿ ಭಾಗಿಯಾಗಿದ್ದರು ಆ ಹಗರಣದಲ್ಲಿ, ಆ ಆಸ್ತಿಯನ್ನು ಮುಟ್ಕೋಲು ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸಲಹೆ. ದಟ್ ಈಸ್ ಎ ಸಜೆಷನ್ ಗಿವನ್ ಬೈ ದಿ ಆನರಬಲ್ ಮಿನಿಸ್ಟರ್. ವಿ ವಿಲ್ ಲುಕ್ ಇನ್ ಟು ಇಟ್. ಅವರು 18ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದರಲ್ವ? ಅಲ್ಲಲ್ಲ, ಕರೆಕ್ಟ್, ಅವರು ಆಗಿದ್ದರು. 18-19ಕ್ಕೆ ಯಾರು ಮುಖ್ಯಮಂತ್ರಿ ಇದ್ದರು? 19 ನಾನಿದ್ದೆ, ನಾನು ಉಪಮುಖ್ಯಮಂತ್ರಿ ಆಗ. ಅವರೇನಾದರೂ ಬೇಡ ಅಂತ ನಾನು ಹೇಳಿರಲಿಲ್ಲ, ಬೇಡ ನೀವು ಕ್ರಮ ತಗೋಬೇಡಿ ಅಂತ ನಾನು ಹೇಳಿರಲಿಲ್ಲ. ಅಲ್ಲ, ಅರೇ ಕ್ಯಾಬಿನೆಟ್ಟಲ್ಲಿ ಸಬ್ಜೆಕ್ಟ್ ತೊಗೊಂಡು ನಾವು ಇದನ್ನು ಕ್ರಮ ತಗೊಳ್ಳೋಣ ಅಂತ ಹೇಳಿ ನಾವೇನಾರು ಅಪೋಸ್ ಮಾಡಿದರೆ ಕೊಯಲಿಷನ್ ಪಾರ್ಟ್ನರ್ಸು, ಅವಾಗ ಒಪ್ತಿದ್ದೆ ನಾನು. ಆ್ಯಸ್ ಎ ಚೀಫ್ ಮಿನಿಸ್ಟರ್ ಯು ಶುಡ್ ಹ್ಯಾವ್ ಸಜೆಸ್ಟೆಡ್, ಯು ಶುಡ್ ಹ್ಯಾವ್ ಟೇಕನ್ ಎ ಡಿಸಿಷನ್. ಕ್ಯಾಬಿನೆಟ್ಟಿಗೆ ತರ್ಬೋದಾಗಿತ್ತಲ್ಲ, ಯಾಕೆ ತರಲಿಲ್ಲ? ಆಯಿತು, ಈಗ ನಾವು ಕ್ರಮ ತಗೊಳ್ತೀವಿ. ವಿ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಇಟ್ ಟು ದಿಸ್ ಕ್ಯಾಬಿನೆಟ್ ಆ್ಯಂಡ್ ವಿಲ್ ಇನಿಷಿಯೇಟ್ ಆ್ಯಕ್ಷನ್. ನೋಡಿ, 300-400 ಕೋರ್ಟ್ ಕೇಸಸ್ ಇದೆ, SITಗಳಿದೆ. ನಾವೀಗ ಒಂದು ಕ್ಯಾಬಿನೆಟ್ಟಿಗೆ ಸಬ್ಜೆಕ್ಟನ್ನು ನಾಳೆ ಬೆಳಗ್ಗೆ ಡಿಸಿಷನ್ ತಗೊಳಕ್ಕಾಗೋದಿಲ್ಲ. ದೇರ್ ಆರ್ ಇನ್ಯೂಮರಬಲ್ ಕೇಸಸ್ ಇನ್ ದಿ ಕೋರ್ಟ್, ಬೋತ್ ಇನ್ ಆಂಧ್ರ, ಬೋತ್ ಇನ್ ತೆಲಂಗಾಣ, ಬೋತ್ ಇನ್ ಕರ್ನಾಟಕ. ಈ ಎಲ್ಲ ಮಧ್ಯದಲ್ಲೇ ನಾವು ಆ್ಯಕ್ಷನ್ ಮಾಡಬೇಕು. ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅದನ್ನು ವಿಲ್ ಎಕ್ಸಾಮಿನ್ ಇಟ್.